ಈಗಾಗಲೇ ನೀವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಮತ್ತು ಇದುವರೆಗೂ ಏನಾಗಿದೆ ಅದರ ಬಗ್ಗೆನೂ ಮಾಹಿತಿಯನ್ನ ಸ್ವಲ್ಪ ಮಟ್ಟಿಗೆಲ್ಲ ಹೇಳಿದ್ದಾರೆ. ಈಗ ಸೆಲ್ಕೋ ಫೌಂಡೇಶನ್ ಅವರು ಮುಂದೆ ಬಂದು ಏನು ಸೌರಶಕ್ತಿಯನ್ನ ಬಳಕೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಅವರು ಈ ವಿನೂತನ ಒಂದು ಕಾರ್ಯಕ್ರಮಕ್ಕೆ ಅವರು ನಮ್ಮ ಸರ್ಕಾರದ ಜೊತೆ ಕೈ ಜೋಡಿಸಿ ಅವರು ಈಗಾಗಲೇ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿ ಸುಮಾರು 1152 ಆರೋಗ್ಯ ಕೇಂದ್ರಗಳಲ್ಲಿ ಈಗಾಗಲೇ ಈ ಸೌರಶಕ್ತಿಯ ಅಳವಡಿಕೆಯನ್ನ ಮಾಡತಕ್ಕಂಥದ್ದು ಈಗಾಗಲೇ ಆಗಿದೆ. ಸೊ ಅದು ಒಂದು ಒಳ್ಳೆಯ ಅದರಿಂದ ಒಳ್ಳೆಯ ನಮಗೆ ಫಲಿತಾಂಶ ಬಂದಿದೆ. ಈಗ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರಿ, ರಾಯಚೂರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಕೇಂದ್ರಗಳನ್ನು ಕೂಡ ಅಲ್ಲಿ ಸೌರಶಕ್ತಿಯ ಬಳಕೆಯ ಮುಖಾಂತರನೇ ವಿದ್ಯುತ್ ಶಕ್ತಿ ನೀಡತಕ್ಕಂತ ಒಂದು ಕಾರ್ಯಕ್ರಮ ಅಲ್ಲಿ ನಡೆದಿದೆ. ಅದೇ ರೀತಿ ಬೇರೆ ಬೇರೆ ಕಡೆ ಹಲವಾರು ಕಡೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇದುವರೆಗೂ ಸುಮಾರು 3 ಮೆಗಾವಾಟ್ಗಿಂತ ಹೆಚ್ಚು ಶಕ್ತಿ ಉತ್ಪಾದನೆಗೊಂಡಿದೆ ಅಂತ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಅಂದಾಜಿನ ಒಂದು ಎಸ್ಟಿಮೇಟ್ ಆಲ್ಮೋಸ್ಟ್ 3 megawatts of power has been generated through this solar across the state. And ನಮ್ಮ ವಿದ್ಯುತ್ ಬಿಲ್ಗಳಲ್ಲಿ ಈ ಎಲ್ಲ ಕೇಂದ್ರಗಳು ಆಲ್ಮೋಸ್ಟ್ 70% ನಮಗೆ ಸೇವಿಂಗ್ಸ್ ಆಗಿದೆ. ಸೊ ಇದು ನಮಗೆ ಫ್ರೀ. ಸೋಲಾರ್ಗೆ ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿರ್ತದೆ. ಸೊ ಈಗ ಬೆಳಗಾಮಲ್ಲಿ ಉದಾಹರಣೆಗೆ ಮೊದಲು 4,000ದಿಂದ 5,000 ರೂಪಾಯಿ ಬರ್ತಾ ಇತ್ತು ವಿದ್ಯುತ್ ಶಕ್ತಿಯ ಬಿಲ್ಲು ಒಂದು ಆರೋಗ್ಯ ಕೇಂದ್ರದಲ್ಲಿ. ಈಗ ಅದೇ ಕೇಂದ್ರದಲ್ಲಿ ಕೇವಲ 500ರಿಂದ 600 ರೂಪಾಯಿ ಬರ್ತಾ ಇದೆ. ಅಂದ್ರೆ ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲಿ 3,500ದಿಂದ 4,500 ರೂಪಾಯಿ ಉಳಿತಾಯ ಆಗಿದೆ. ಇದನ್ನ ನಾವು ಪರ್ ಮಂತ್ ಸುಮಾರು 4 ಲಕ್ಷ ಯೂನಿಟ್ ಒಟ್ಟಾರೆ ಉಳಿತಾಯ ಆಗಿದೆ ಅಂತ ಒಂದು ಅಂದಾಜಾಗಿದೆ. ನಾವು ಪ್ರತಿ ವರ್ಷ ಇದನ್ನೆಲ್ಲ ಐ ಥಿಂಕ್ ಇಫ್ ಯು ಕಂಪ್ಲೀಟ್ 5,000 ಯೂನಿಟ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ಸುಮಾರು 4 ಲಕ್ಷ ಯೂನಿಟ್ ನಮಗೆ ಸೇವಿಂಗ್ಸ್ ಆಗ್ತದೆ. ಅಂದ್ರೆ ಪ್ರತಿ ತಿಂಗಳಿಗೆ ಸುಮಾರು 50 ಲಕ್ಷ ಸೇವಿಂಗ್ ಆಗ್ತದೆ ನಮ್ಮ ಸರ್ಕಾರಕ್ಕೆ, 50 lakhs ಸೇವಿಂಗ್. ಸೊ ಇದನ್ನ ನೀವು ಒಂದು 7 ವರ್ಷಕ್ಕಂತ ಲೆಕ್ಕ ಹಾಕಿದ್ರೆ, 8 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಒಂದು 100 ಕೋಟಿ ಸೇವಿಂಗು ನಮ್ಮ ರಾಜ್ಯಕ್ಕೆ ಆದಂಗೆ. ಇದನ್ನ ನೋಡಿ ಎಷ್ಟು ದೊಡ್ಡ ಇದರ ಕಾಂಟ್ರಿಬ್ಯೂಷನ್. ಅಂದ್ರೆ ಸೋಲಾರ್ ಪವರ್ ಅದು ಫ್ರೀ ಪವರ್, ನಮ್ಗೆ ಅದ್ರಲ್ಲಿ ನಮ್ಗೇನು ಖರ್ಚಿಲ್ಲ. ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಿಟ್ಟು ಆಪರೇಷನಲ್ ಮೇಂಟೆನೆನ್ಸ್ ಕಾಸ್ಟ್ ನಾವು ತೆಗೆದ್ರೆ ಇನಿಷಿಯಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಒಂದ್ಸಲ ಆ ಪವರ್ ಅನ್ನ ನಾವು ಉಪಯೋಗ ಮಾಡಕ್ಕೆ ಶುರು ಮಾಡಿದ್ರೆ ಅದು ಜನರೇಟ್ ಆಗೋದಕ್ಕೆ ಬೇರೆ ಏನಿಲ್ಲ. ಇಟ್ಸ್ ನ್ಯಾಚುರಲಿ ಇಟ್ಸ್ ಒಂಥರ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಎಷ್ಟು ಮಟ್ಟಿಗೆ ನಾವು ಈ ಸೋಲಾರ್ ಪವರ್ ಅನ್ನು ಉಪಯೋಗ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನಮಗೆ ನಮ್ಮ ವ್ಯವಸ್ಥೆಗಳಲ್ಲಿ ಒಳ್ಳೇದು, ಪರಿಸರಕ್ಕೆ ಒಳ್ಳೇದು, ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಯಾಕಂದ್ರೆ ಈಗ ದೆಹಲಿ ನೋಡ್ತಾ ಇದ್ದೀರಾ, ಅಲ್ಲಿ ಉಸಿರಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ನಾವು ಬೆಂಗಳೂರಿನಲ್ಲಿ ಇದ್ದೇವೆ, ಬೆಂಗಳೂರಲ್ಲಿ ಅಲ್ಲಿಗಿಂತ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಮುಂದಿನ 3 ವರ್ಷಕ್ಕೆ 4 ವರ್ಷಕ್ಕೆ ನಾವು ದೆಹಲಿ ತರನೇ ಆಗ್ತೀವಿ ಅಲ್ವಾ? ಯಾಕಂದ್ರೆ ಇಲ್ಲಿ ಜನಸಂಖ್ಯೆ ಇದೆಲ್ಲ ಹೆಚ್ಚಾಗ್ತಾ ಇರೋದ್ರಿಂದ. ಸೊ ಈಗಲೇ ನಾವು ಮುಂದಿನ ಆ ಒಂದು ಸಮಸ್ಯೆಗಳನ್ನ ಯಾವ ರೀತಿ ಬರ್ಬೋದು ಅಂತ ಈಗಲೇ ತಿಳ್ಕೊಂಡು ನಾವು ಪ್ರಿಯಂಪ್ಟಿವ್ ಸ್ಟೆಪ್ಸ್ ಅನ್ನ ಮೊದಲೇ ನಾವು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಸೊ ಅದರಿಂದ ಖಂಡಿತವಾಗಿಯೂ ಅದರಲ್ಲಿ ವಿದ್ಯುತ್ ಶಕ್ತಿ ಅದು ಬಹಳ ಮುಖ್ಯ. ಅಂಡ್ ಯುಟಿಲೈಸೇಷನ್ ಆಫ್ ಸೋಲಾರ್ ಎನರ್ಜಿ ಈಗಾಗಲೇ ಮತ್ತು ಏನೇನು ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಹೇಗೆ ನಾವು ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಅನ್ನ, ಪವರ್ ಕನ್ಸಂಪ್ಷನ್ ನ ಕಮ್ಮಿ ಮಾಡ್ಕೋಬಹುದು, ಹೇಗೆ ನಾವು ಪೊಲ್ಯೂಷನ್ ಬರದೇ ಇರೋ ರೀತಿಯಲ್ಲಿ ನಾವು ಏನೇನು ಕ್ರಮಗಳು ತಗೊಳ್ಬೇಕು ಅದೆಲ್ಲ ಮಾಡಬೇಕಾಗ್ತದೆ. ಅದು ಒಂದು ಸರ್ಕಾರದ ಜವಾಬ್ದಾರಿ. ಇದು ನೇರವಾಗಿ ನಮ್ಮ ಹೆಲ್ತ್ಗೂ ಕೂಡ ಕನೆಕ್ಷನ್ ಇದೆ. ಯಾಕಂದ್ರೆ ಪರಿಸರಕ್ಕೂ ಹೆಲ್ತ್ಗೂ ಸಂಬಂಧ ಇದೆ. ಪರಿಸರ ಚೆನ್ನಾಗಿದೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಾವೇನ್ ಗಾಳಿಯನ್ನ ನಾವು ಉಸಿರಾಡ್ತೀವಿ, ಆ ಗಾಳಿನೇ ಮಾಲಿನ್ಯ ಆಗಿದ್ರೆ ಅವಾಗ ನಮ್ಮ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಅದು ಆಗೇ ಆಗ್ತದೆ. ನೀರಿನ ಮಾಲಿನ್ಯ ಆಗಿದ್ರೆ ನಮ್ಮ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಆಗ್ತದೆ. ಸೊ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಹೆಲ್ತ್, ವೆದರ್ ಇಟ್ಸ್ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ, ವೆದರ್ ಇಟ್ ಇಸ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, ವೆದರ್ ಇಟ್ ಇಸ್ PWD. ಇವನ್ PWD ಜನ ಕೇಳಬಹುದು ಏನ್ರಿ ಹೆಲ್ತ್ಗೆ ಏನ್ ಸಂಬಂಧ, ನೀವು ರಸ್ತೆಗಳು ಮಾಡ್ತೀರಾ, ರಸ್ತೆಗಳು ಸರಿಯಾಗಿ ನಾವು ವೈಜ್ಞಾನಿಕವಾಗಿ ಮಾಡದೆ ಹೋದ್ರೆ ಆಕ್ಸಿಡೆಂಟ್ ಹೆಚ್ಚಾಗ್ತದೆ. ಆಕ್ಸಿಡೆಂಟ್ ಹೆಚ್ಚಾದ್ರೆ ಜನ ನಮ್ಮ ಆಸ್ಪತ್ರೆಗೆ ತಾನೇ ಬರಬೇಕು. ಸೊ ಎಲ್ಲಾ ಇಲಾಖೆಗಳು ನಮ್ಗೆ ಕನೆಕ್ಟೆಡ್. RDPR ಇರ್ಬೋದು, UD ಇರ್ಬೋದು, ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್, PWD ಎಲ್ಲ. ಸೊ ಆತರ ಒಂದು ಹೇಳ್ತಾ ಇವತ್ತು ಇಲ್ಲಿ
ಇದು ಬಹಳ ಒಂದು ನನ್ಗನ್ಸುತ್ತೆ ಒಂದು ಕ್ರಾಂತಿಕಾರಿಯ ಹೆಜ್ಜೆ. ಇಟ್ಸ್ ರೆವಲ್ಯೂಷನರಿ ಸ್ಟೆಪ್ ದಟ್ ಸೆಲ್ಕೋ ಹಸ್ ಟೇಕನ್ ವಿತ್ ಅಸ್ ಟು ಇನ್ಸ್ಟಾಲ್ ಇನ್ 5,000 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಒಟ್ಟು ಹೌ ಮೆನಿ ಯೂನಿಟ್ಸ್ ವಿ ಹ್ಯಾವ್ ಟೋಟಲಿ? ವಿ ಇನ್ಕ್ಲೂಡ್ ಎವ್ರಿಥಿಂಗ್ 12,000. So our target should be to get all 12,000 units. But maybe we'll give it some more time. First, let us ಈ ಟಾರ್ಗೆಟ್ ಅನ್ನು ಮೊದಲು ಮುಗಿಸ್ಕೊಳ್ಳೋಣ. ಹೌದು, ಇದಾದ್ಮೇಲೆ that there is no guarantee. That we can't give. He has to get promoted and move ahead. No, you don't want him to be stuck here only. So, but I know that you will be there as CEO. ಅದರ ಬಗ್ಗೆ ನಮ್ಗೆ ಅನುಮಾನ ಇಲ್ಲ. ಸೊ ಅದರಿಂದ ಖಂಡಿತವಾಗಿಯೂ ಮುಂದೆ ನಮಗೆ ಇದು 5,000 ಆದ್ಮೇಲೆ ಈಗ ಎಲ್ಲ ಕೇಂದ್ರಗಳನ್ನು ಕೂಡ ನಾವು ಸೋಲಾರ್ ಪವರ್ ಅನ್ನು ಉಪಯೋಗ ಮಾಡೋದಕ್ಕೆ ಅದು ನಾವು ಗೌರ್ಮೆಂಟ್ ಇಂದ ಕೂಡ ಫಂಡ್ ಮಾಡಕ್ಕೆ ಹೇಳೋಣ. ಅಲ್ಟಿಮೇಟ್ಲಿ ಗೌರ್ಮೆಂಟ್ ಇಸ್ ಸೇವಿಂಗ್ ಮನಿ, ನೋ, ವಿ ಆರ್ ಆಲ್ಸೋ ಸೇವಿಂಗ್ ಲಾಟ್ ಆಫ್ ವ್ಯಾಲ್ಯೂಬಲ್ ಫಂಡ್ಸ್. ಸೊ ದಿಸ್ ಇಸ್ ಇಂಟರ್ಲಿಂಕ್ ಟು ಈಗ ನಾವು ಈ ಪಂಪ್ ಸೆಟ್ ಗಳಿಗೆ ವಿದ್ಯುತ್ ಸೋಲಾರೈಸೇಷನ್ ಮಾಡ್ತಾ ಇದೀವಿ. ಅಂಡ್ ವಿ ಆರ್ ಸಬ್ಸಿಡೈಸಿಂಗ್ ದಟ್ ಬಿಕಾಸ್ ಪೀಪಲ್ ಕ್ಯಾನ್ ಲೆಟ್ ದೆಮ್ ಯೂಸ್ ಸೋಲಾರ್ ಪವರ್ and so that it will save electricity for the government. So we are giving subsidy. Even rural electrification. Now we are using solar power, solar grids, all that, and we are giving subsidies for that also. So ultimately, ನಮಗೆ environmental friendly ಇರಬೇಕು ಮತ್ತೆ power saving ರಾಜ್ಯಕ್ಕೆ ಆಗಬೇಕು. So that is so ultimately even government can definitely we can put this in front of the government. Say this is what we have achieved. So you fund a little bit more anta we can ask the power department also. So we will work on those lines ಅಂತ ಹೇಳಿ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ಕಾರ್ಯಕ್ರಮ ಸೌರ ಸ್ವಾಸ್ಥ್ಯ ಯೋಜನೆ ಇದು ಖಂಡಿತವಾಗಿಯೂ ಒಂದು ಒಳ್ಳೆಯ ಕ್ರಾಂತಿಕಾರಿಯ ಹೆಜ್ಜೆ ಅಂತ ಮತ್ತೊಮ್ಮೆ ಹೇಳಿ ಇದ್ರ ಮುಖಾಂತರ ಇನ್ನೂ ನಮ್ಮ ಸೇವೆಗಳು ಉತ್ತಮ ಮಟ್ಟದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಜನರಿಗೆ ವಿದ್ಯುತ್ ಶಕ್ತಿ ಸರಿಯಾದ ಒಂದು ಸರಬರಾಜು ಆಗುತ್ತೆ ಅಂತ ಇದ್ದಾಗ ಆವಾಗ ಅವರು ಯಾವುದೇ ಒಂದು ಸಂಕೋಚವಿಲ್ಲದೆ ಅವ್ರು ಟ್ರೀಟ್ಮೆಂಟ್ಸ್ ಎಲ್ಲ ಕೊಡಬಹುದು. ಡಾಕ್ಟರ್ಗಳಿಗೆ ಭಯ ಇರಲ್ಲ, ಕರೆಂಟ್ ಹೊಟ್ಟೋಗುತ್ತಪ್ಪ ಏನ್ ಮಾಡೋದು, ಅಥವಾ ಯಾವ್ದಾದ್ರು ಒಂದು ನಾವು ಮೆಷರ್ಮೆಂಟ್ ತಗೋಬೇಕಾಗಿದೆ, ರೀಡಿಂಗ್ ತಗೋಬೇಕಾಗಿದೆ, ಟೆಸ್ಟ್ ಮಾಡಬೇಕಾಗಿದೆ, ಎಲ್ಲ ಕೂಡ ಕರೆಂಟ್ ನಮ್ಗೆ ಬೇಕೇ ಬೇಕು. ಮತ್ತೆ ಜನ ಬಂದು ಹೋಗೋದಕ್ಕೆ ಇರಬಾರ್ದು. ಬಂದ್ಬಿಟ್ಟು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆಮೇಲೆ ಬನ್ನಿ ಅಂತ ಹೇಳೋದು, ಮತ್ತೆ ಅವ್ರ ಮನೆಗಳಿಗೆ ಹೋಗ್ಬೇಕು, ಮತ್ತೆ ಇನ್ನು ಮಾರನೇ ದಿವಸ ಬರ್ಬೇಕು. ಇದೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದಕ್ಕೆ ಇದು ಸಾಧ್ಯ ಆಗಿದೆ. ಸೊ ಇದೊಂದು ಸಕ್ಸೆಸ್ಫುಲ್ ಎಕ್ಸ್ಪೆರಿಮೆಂಟ್ ಆಗಿದೆ. ಮತ್ತು ಸೆಲ್ಕೋ ಅವರು ದೇ ವಾಂಟ್ ಟು ಡೂ ಮೋರ್, ಇನ್ನೂ ಹೆಚ್ಚು ಮಾಡಬೇಕು ಅಂತ ಇದ್ದಾರೆ. ಖಂಡಿತವಾಗಿಯೂ ಬೇರೆ ಬೇರೆ ಎಲ್ಲೆಲ್ಲಿ ಹೇಗೆ ನಾವು ಇಬ್ರು ಸೇರಿ ನಮ್ಮ ಆರೋಗ್ಯ ಸೇವೆಗಳನ್ನ ಇನ್ನೂ ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ನಾನು ಮತ್ತೆ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಅವರು ಕೂಡ ಕೆಲವು ಐಡಿಯಾಸ್ ಕೊಟ್ಟಿದ್ದಾರೆ. ನಾವು ಅದ್ರ ಜೊತೆ ಕೂತ್ಕೊಂಡು ಅಲ್ಟಿಮೇಟ್ಲಿ ಅದು ನಮ್ಮ ಜನರಿಗೆ ಪ್ರಯೋಜನ ಆಗಬೇಕು ಮತ್ತು ಅದರಿಂದ ಒಂದು ಅವರ ಆರೋಗ್ಯಕ್ಕೆ ಒಂದು ಅನುಕೂಲ ಆಗುವಂತ ವ್ಯವಸ್ಥೆ ಬರಬೇಕು. ಸೊ ಆ ಕಾರಣದಿಂದ ಇದನ್ನ ಇದಕ್ಕೆ ಖಂಡಿತವಾಗಿಯೂ ನಾನು ಸೆಲ್ಕೋ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಡೂಯಿಂಗ್ ವಂಡರ್ಫುಲ್ ವರ್ಕ್, ಬಹಳ ಒಂದು ಅತ್ಯಂತ ಮಹತ್ತರವಾದ ಕೆಲಸ ಮಾಡ್ತಾ ಇದ್ದೀರಾ. ಸೊ ನೀವು ಎಲ್ಲರೂ ಕೂಡ ಬೇರೆ ಬೇರೆ ಫಿಲಾಂಥ್ರಫಿಕ್ ಮತ್ತೆ CSR ಫಂಡ್ಸ್ ಎಲ್ಲ ಕೈ ಜೋಡಿಸಿ ತಗೊಂಡ್ ಬರ್ತಾ ಇದ್ದೀರಾ. ಅದರಿಂದ ಖಂಡಿತವಾಗಿ ಮುಂದೆನೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಈ ಒಂದು ಸೌರ ಸ್ವಾಸ್ಥ್ಯ ಯೋಜನೆಯನ್ನ ಇವತ್ತು ನಾವೇನು ಉದ್ಘಾಟನೆ ಮಾಡಿದ್ದೇವೆ, ಇದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಏನು ಟಾರ್ಗೆಟ್ ಕೊಟ್ಟಿದ್ದಾರೆ 2026 ಒಳಗಡೆ 5,000 ಮಾಡ್ತಾರೆ ಅಂತ, ಅದನ್ನ 100 ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ.